ನಾನು ಇಲ್ಲಿ ಬಂದಾಗ ನನಗೆ ಏನೂ ಗೊತ್ತಿಲ್ಲ ಸರ್. ನನಗೆ ಇಲ್ಲಿ ನಮ್ಮ ಮನೆಯವರು ಪುಷ್ ಮಾಡಿದ ಅದಕ್ಕೆ ಬಂದಿದ್ದೀನಿ ಅಂತ ನಾನು ಹೇಳಿದೆ. ಬಟ್ ಇಲ್ಲಿ ಬಂದ ಮೇಲೆ ಸರ್ ಮಾತಾಡೋ ಶೈಲಿ ಆಗಿರ್ಬೋದು, ಮಾತಾಡೋ ರೀತಿ ಆಗಿರ್ಬೋದು, ನಮ್ಮನ್ನ ಹೆಂಗೆ ಅಟ್ರಾಕ್ಟಿವ್ ಮಾಡಬೇಕು ಅದ್ರ ಬಗ್ಗೆ ಅವರು ಐಸ್ ಟು ಐ ಕನೆಕ್ಟ್ ಆಗಿ ಮಾತಾಡೋದನ್ನ ನಾನು ನೋಡಿ ತುಂಬ ಖುಷಿ ಆಯಿತು. ಮತ್ತು ಅವರು ಮೆಡಿಟೇಷನ್ಗೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದೆ ನನಗೆ ನಿಜವಾಗ್ಲೂ ಖುಷಿ ಆಗೋಯ್ತು. ನನಗೆ ಒಂದು ಅವಕಾಶ ಸಿಕ್ಕಿದೆ ಮೆಡಿಟೇಷನ್ ಮಾಡೋಕ್ಕೆ ಅಂತ ಖುಷಿ ಆಯಿತು. ಆಮೇಲೆ ವಿಡಿಯೋ ಮಾಡೋದು ಕಲ್ತ್ಕೊಂಡೆ, ವಿಡಿಯೋ ಮಾಡೋ ಎಡಿಟಿಂಗ್ ಕೂಡ ನಾನು ಕಲ್ತ್ಕೊಂಡೆ, ತುಂಬ ಖುಷಿ ಆಯಿತು. ಇನ್ನೂ ಕಲಿಬೇಕು ಅನ್ನೋ ನನ್ನ ಆಸೆ ಇದೆ. ಏಜ್ ಲಿಮಿಟ್ ಇಲ್ಲ ಕಲಿಯೋದಕ್ಕೆ ಅನ್ನೋದನ್ನು ನಿಜವಾಗ್ಲೂ ನನಗೆ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ವಿಡಿಯೋ ಹೆಂಗೆ ಮಾಡೋದು ಗೊತ್ತಾಗ್ತಿಲ್ಲ. ಈಗ ಬಂದಾಗ ವಿಡಿಯೋ ಎಡಿಟಿಂಗ್ ಅದೇ ವಿಡಿಯೋ ಮಾಡ್ತಿರೋದು ಕಷ್ಟ, ಹೆಂಗೆ ಮಾಡೋದು ಅಷ್ಟು ಗೊತ್ತಾಗ್ತಿಲ್ಲ. ಕಂಟೆಂಟ್ ನಿಮಗೆ ತೊಗೊಂಡು ಮಾಡಬೇಕು ಅಂತ ಐಡಿಯಾ ಕೊಟ್ಟಾಗ ಅದನ್ನು ವಿಡಿಯೋ ಮಾಡಿ ಇನ್ನೂ ಅಪ್ಲೋಡ್ ಮಾಡಿಲ್ಲ. ನಾನು ಪಿಕ್ಚರ್ ಮಾಡಬೇಕಾಗ್ತದೆ. ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ಮಾಡ್ಬೇಕು ಹೇಳ್ತಾ ಇದ್ರು, ಹೇಳ್ತಾ ಇದ್ರು ಮಾಡೋಣ ಬಿಡಿ ಅಂತ ಸುಮ್ಮನೆ ಡಿಲೇ ಮಾಡ್ತಿದ್ದೆ. ನಾನು ಆ್ಯಕ್ಚುಲಿ ಇವಾಗ ಫಸ್ಟ್ ಸ್ಟೆಪ್ ಇವಾಗಿಂದ ಹೋಗ್ತಾ ಇದ್ರೆ ನಮ್ಮದೇ ಬಿಡ್ತೀನಿ ಜಾಸ್ತಿ ವೀಡಿಯೋಸ್. ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಇಲ್ಲ ಅಪ್ಲೋಡ್ ಮಾಡಿಲ್ಲ, ಈಗಲೇ ಮಾಡಿ. ಎಷ್ಟು ಜನ ಮಾಡಿದ್ದೀರಾ? ಎಕ್ಸಲೆಂಟ್ ಆಫ್ಟರ್ನೂನ್. ನನ್ನ ಹೆಸರು ಹೇಮಾ ಅಂತ. ನನಗೆ ಇಂಟ್ರೊಡಕ್ಷನ್ ಪಾರ್ಟಿಂದ ತುಂಬ ಇಷ್ಟ ಆಯಿತು. ಯಾಕಂದರೆ ಇವಾಗ ಆಫ್ಟರ್ನೂನ್ 4 to 5 hours ಆಯ್ತು ನಾವು ಬಂದು. ಒಂದು ಫ್ಯಾಮಿಲಿ ಫೀಲಿಂಗ್ ಇದೆ, ಎಲ್ಲ ಹೆಸರು ಗೊತ್ತಾಗ್ತಾ ಇದೆ. ಹಾಗೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಕಿಲ್ಲರ್ ಕ್ವಾಲಿಟೀಸ್, ಡ್ರೆಸ್ ಕೋಡ್, ಗುಡ್ ಕಮ್ಯುನಿಕೇಟರ್, ನೋ ನೆಕ್ಸ್ಟ್ ಆಪರ್ಚುನಿಟಿ, ಅದೆಲ್ಲ ತುಂಬ ಇಷ್ಟ ಆಯಿತು. ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡಿದ್ದೀನಿ, ಬಟ್ ಪೋಸ್ಟ್ ಮಾಡಿಲ್ಲ, ನಾಳೆ ಮಾಡ್ತೀನಿ. ಈಗ ಮಾಡಿದ್ರೆ ಏನಾಗ್ತದೆ? ನನಗೆ ಫೇಸ್ ಅದ ವಿಡಿಯೋ ಕ್ಯಾಮ್ರಾ ಫೇಸ್ ಮಾಡೋದು ತುಂಬ ಕಷ್ಟ ಅನಿಸ್ತದೆ. ಕಷ್ಟದಲ್ಲಿ ಮಾಡಿ ನೋಡಿ, ಆಮೇಲೆ ಲೀಕ್ ಮಾಡಿದ್ರೆ ಆಯಿತು. 24 ಅವರ್ ಆದ್ಮೇಲೆ ಕಾಂಪಿಟೇಷನ್ ಭಾಗವಹಿಸಲ್ವಾ? ಥ್ಯಾಂಕ್ ಯು. ನಾವೊಂದು ಮೇಜರ್ ಕಲ್ತಿದ್ದೀವಿ ಅಂದರೆ ನಾನು ಬೆಳಿಗ್ಗೆ ಬಂದಾಗ ಸರ್ ಹೇಳ್ತೀವಿ ಏನು ಬಿಸ್ನೆಸ್ ಮಾಡೋದು ಸಿಸ್ಟಮೆಟಿಕ್ ಅಂದರೆ ನಾವು ಎರಡೂ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಯಾವತ್ತೂ ಸಿಸ್ಟಮೆಟಿಕ್ ಆಗಿ ಅದನ್ನು ಕಲಿತು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಮಾತ್ರ ನಮಗೆ ಸಕ್ಸಸ್ ಇದೆ. ಸುಮ್ಮನೆ ಹೆಂಗೆ ಬೇಕೋ ಹಾಗೆ ಸೊ ನಾವು ಬೇಕಾಬಿಟ್ಟು ಮಾಡೋದು ಸಿಸ್ಟಮೆಟಿಕ್ ಮಾಡೋದು. ಈಗ ಗುಡಿ ಹೇಳ್ತಿಲ್ಲ ಸರ್ ಎಕ್ಸಾಂಪಲ್, ಶರ್ಟಿಗೆ ಒಂದು ಗುಡಿ ದಪ್ಪ ಕಟ್ಟೆ ಹಾಕೋದು, ಎಲ್ಲ ಗುಡಿ ಮುಟ್ಟ ಹಾಕೋದು, ಹಾಗೆ ದಟ್ ಇಸ್ ಸಿಸ್ಟಮ್. ಈ ಫುಡ್ ಆಗಿ ಆರ್ಡರ್ ಕೊಟ್ಟಿದ್ರೆ ಎಲ್ಲರೂ ಇಂಥ ಆಟೋ ಹಾಕೋದು, ಊಟ ಪಟ ಹಾಕಿದ್ರೆ ತಪ್ಪೋಗುತ್ತೆ. ಸೊ ಅದೇ ಥರ ಬಿಸ್ನೆಸ್ ಆಗಲಿ ಯಾವುದೇ ಕೆಲಸ ಆಗಲಿ ಸಿಸ್ಟಮೆಟಿಕ್ ಮಾಡಬೇಕು, ಪ್ರಿನ್ಸಿಪಲ್ ಆಗಬೇಕು. ಅವಾಗ ಅದು ಸಕ್ಸಸ್ ಸಿಗುತ್ತೆ. ವಿಡಿಯೋ ಎಡಿಟಿಂಗ್ ಸ್ವಲ್ಪ ಎಜುಕೇಷನ್ ಮಾಡ್ತಿದ್ದಿಲ್ಲ, ಬಟ್ ಇವತ್ತು ಕಾನ್ಫಿಡೆನ್ಸ್ ಇದೆ. ನೀವು ಕರ್ನಾಟಕ ಪೂರ್ತಿ ಫೇಮಸ್ ಆಗಿದ್ದೀರಾ ಗೊತ್ತಾ? ನೀವು ಆಡ್ ಎಷ್ಟು ಜನ ನೋಡಿದ್ದೀರಾ ನನ್ನ ಜೊತೆ? ನೋಡಿಲ್ಲ. ಇವ್ರ ಜೊತೆ ಒಂದು ಆಡ್ ಮಾಡಿದ್ದೀವಿ. ತುಂಬಾ ಜನ ಖುಷಿ ಆಗ್ಬಿಟ್ಟಿದ್ದಾರೆ. ತುಮಕೂರಿಂದ ಒಬ್ರು ಇನ್ಶೂರೆನ್ಸ್ ಅವ್ರು ಯಾರೋ ನಿಮ್ಮ ಜೊತೆ ಮಾತಾಡೋದಿಲ್ಲ. ತುಂಬಾ ಜನ ಇನ್ಶೂರೆನ್ಸ್ ಏಜೆಂಟ್ಸ್ ಬಂದಿದ್ದಾರೆ ಇವಾಗ. ವಿಡಿಯೋ ಬಗ್ಗೆ ನಾಲ್ಕೈದು ನನಗೆ ಕೇಳಿದೆ, ನನಗೆ ಸೇರಿಸಿ ಜಾಯಿನ್ ಮಾಡಿಸಿ. ವಾವ್, ಸೂಪರ್, ಗುಡ್ ಜಾಬ್.